ಒಮ್ಮೆ ಯೋಚನೆ ಮಾಡಿ, ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಒಂದು ದೇಶದ ಮೇಲೆ ಮುಗಿಬೀಳುತ್ತವೆ. ಆ ದೇಶದ ಅತ್ಯುನ್ನತ ನಾಯಕನನ್ನೇ, ಸುಪ್ರೀಂ ಲೀಡರನ್ನೇ ಆ ಯುದ್ಧದ ಮೊದಲ ದಿನವೇ ಮುಗಿಸಿ ಬಿಡುತ್ತವೆ. ಅದರಲ್ಲೂ ಇಸ್ರೇಲ್ ಹಾಗೂ ಅಮೆರಿಕ ಒಟ್ಟಾಗಿ ದಾಳಿ ಮಾಡಿದ್ರೆ ಕೇಳಬೇಕಾ? ಇನ್ನೇನು ಆ ದೇಶದ ಕತೆ ಮುಗಿಯಿತು, ಅಲ್ಲಿನ ಸರ್ಕಾರ ಪತನವಾಯಿತು ಅಂತ ಇಡೀ ಪ್ರಪಂಚವೇ ಅಂದುಕೊಳ್ಳುತ್ತೆ. ಸ್ವತಃ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಆ ದೇಶದ ಸೇನೆ ಬಹುತೇಕ ಮುಗ್ದೇ ಹೋಯಿತು ಅಂತ ಘೋಷಣೆ ಮಾಡ್ತಾರೆ. ಆದರೆ ಆ ದೇಶ ಸೋಲೋದಿಲ್ಲ. ಬದಲಾಗಿ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ ಅಮೆರಿಕಕ್ಕೂ ಟಚ್ ಮಾಡೋದಕ್ಕಾಗದಂತಹ ಒಂದು ಸೀಕ್ರೆಟ್ ಜಾಗದಿಂದ ತನ್ನ ಸೇನೆಗೆ ಜೀವ ತುಂಬುತ್ತೆ. ಇವತ್ತಿಗೆ ಕೂಡ ಅಮೆರಿಕದಂತಹ ಬಲಿಷ್ಠ ದೇಶಕ್ಕೆ ತಲೆಬಾಗದೆ ರಣರಂಗದಲ್ಲಿ ಹೋರಾಡ್ತಾ ಇದೆ. ಈಗಲೂ ಕದನ ವಿರಾಮದ ಮಾತುಕತೆ ಮಧ್ಯೆ ಎರಡು ದೇಶಗಳ ನಡುವೆ ದಾಳಿ ಪ್ರತಿದಾಳಿ ಆಗ್ತಾ ಇದೆ. ಆದರೂ ಇರಾನ್ ಮಾತ್ರ ಮಂಡಿಯೂರುತ್ತಿಲ್ಲ. ಹಾಗಾದರೆ ಇರಾನ್ ಇಲ್ಲಿವರೆಗೆ ಸರ್ವೈವ್ ಹಾಕೊಂಡು ಬಂದಿರೋದು ಹೇಗೆ? $20 ಬಿಲಿಯನ್ ರಹಸ್ಯ ಒಪ್ಪಂದ ಮತ್ತು ಸಮುದ್ರದ ಮಧ್ಯೆ ನಡೀತಾ ಇರುವ ಡಾರ್ಕ್ ವೆಬ್ ಕಳ್ಳ ಸಾಗಾಣಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳೋದಕ್ಕೆ ಹೊರಟಿರುವ ಸ್ಟೋರಿ ಯಾವುದೇ ಹಾಲಿವುಡ್ನ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆ ಇಲ್ಲ. ಇದು ಕೇವಲ ಎರಡು ದೇಶಗಳ ಕಥೆಯಲ್ಲ, ಇದು ಇಡೀ ಪ್ರಪಂಚದ ನಕ್ಷೆಯನ್ನೇ ಬದಲಾಯಿಸಬಲ್ಲ ಒಂದು ಮಾಸ್ಟರ್ ಮೈಂಡ್ ತಂತ್ರಗಾರಿಕೆ. ಒಂದೆಡೆ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಳೆಗರೆದಂತೆ ಬಾಂಬ್ ಹಾಕ್ತಿದ್ರೆ, ಇನ್ನೊಂದೆಡೆ ಇರಾನ್ ಒಳಗೆ ಗುಟ್ಟಾಗಿ ರಷ್ಯಾದಿಂದ ಸಾವಿರಾರು ಕೋಟಿಯ ಶಸ್ತ್ರಾಸ್ತ್ರಗಳು ಬಂದು ಇಳಿಯುತ್ತಿವೆ. ಇದು ಹೇಗೆ ಸಾಧ್ಯ? ಅಮೆರಿಕದಂತಹ ಸೂಪರ್ ಪವರ್ಗೆ ಇದು ಯಾಕೆ ಗೊತ್ತಾಗ್ತಾ ಇಲ್ಲ? ಗೊತ್ತಿದ್ರು ಯಾಕೆ ಏನು ಮಾಡೋದಕ್ಕಾಗ್ತಾ ಇಲ್ಲ? ಅಮೆರಿಕದ ಕಣ್ಣಿಗೆ ಬೆರಳಿಟ್ಟು ಆಡ್ತಾ ಇರುವ ಈ ಇರಾನ್ ರಷ್ಯಾದ ಸೀಕ್ರೆಟ್ ಗೇಮ್ ಪ್ಲೇನ್ ಆದ್ರೂ ಏನು? ಬನ್ನಿ, ಇರಾನ್ನ ಈ ಕ್ಯಾಸ್ಪಿಯನ್ ಶ್ಯಾಡೋ ಅಥವಾ ರಹಸ್ಯ ಮಾರ್ಗದ ಎಳೆಯನ್ನ ಬಿಚ್ಚಿಡೋಣ. ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ರಾಜಕೀಯ ಮತ್ತು ಸೇನಾ ಕೇಂದ್ರಗಳ ಮೇಲೆ ಒಂದು ಭೀಕರವಾದ ದಾಳಿ ನಡೆಸ್ತಾವೆ. ಈ ದಾಳಿಯ ತೀವ್ರತೆ ಎಷ್ಟಿತ್ತೆಂದ್ರೆ, ಯುದ್ಧದ ಮೊದಲೇ ದಿನವೇ ಇರಾನ್ನ ಪರಮೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಹತ್ಯೆಯಾಗ್ತಾರೆ. ಯೋಚನೆ ಮಾಡಿ, ಒಂದು ದೇಶದ ಅತ್ಯುನ್ನತ ನಾಯಕನನ್ನೇ ಕೊಂದಾಗ ಏನಾಗುತ್ತೆ? ವಾಷಿಂಗ್ಟನ್ ಮತ್ತು ಟೆಲ್ ಅವೀವ್ ಹಾಕಿದ್ದ ಲೆಕ್ಕಾಚಾರ ಏನು ಅಂದರೆ, ಲೀಡರ್ ಸತ್ತ ತಕ್ಷಣ ಇರಾನ್ನಲ್ಲಿ ರಾಜಕೀಯ ಅಸ್ಥಿರತೆ ಶುರುವಾಗುತ್ತೆ. ಜನರು ಸರ್ಕಾರದ ವಿರುದ್ಧ ದಂಗೆ ಏಳ್ತಾರೆ. ಆ ಮೂಲಕ ಇರಾನ್ ಸರ್ಕಾರವೇ ಉರುಳಿ ಬೀಳುತ್ತೆ ಅಂತ. ಅಮೆರಿಕ ಮತ್ತು ಇಸ್ರೇಲ್ನ ಮುಖ್ಯ ಟಾರ್ಗೆಟ್ ಆಗಿದ್ದೇ ಈ ರೆಜಿಮ್ ಚೇಂಜ್, ಅಂದ್ರೆ ಅಲ್ಲಿನ ಆಡಳಿತವನ್ನ ಕಿತ್ತು ಬಿಸಾಕೋದು. ಆದರೆ ಭೂಕಂಪ, ಸುನಾಮಿ ಒಟ್ಟಿಗೆ ಬಂದು ಅಪ್ಪಳಿಸಿದ್ರು. ಅಲ್ಲಾಡದ ಬೆಟ್ಟದಂತೆ ಇರಾನ್ನ ಇಸ್ಲಾಮಿಕ್ ಆಡಳಿತ ಮತ್ತು ಅದರ ಸೇನೆ ಇಷ್ಟೆಲ್ಲ ಆದ್ರೂ ಅಲುಗಾಡಲಿಲ್ಲ. ಅದು ಹಾಗೆಯೇ ಭದ್ರವಾಗಿತ್ತು. ಟ್ರಂಪ್ ಏನೋ ಇರಾನ್ ಸೇನೆ ಮುಗ್ದೇ ಹೋಯ್ತು ಅಂದ್ರು, ಆದ್ರೆ ಪೆಂಟಗನ್ನ ಇಂಟೆಲಿಜೆನ್ಸ್ ವರದಿ ಹೇಳೋದೇ ಬೇರೆ. ಇರಾನ್ ಇಂದಿಗೂ ಯುದ್ಧ ಮಾಡಲು ಬೇಕಾದ ತನ್ನ ಪ್ರಮುಖ ಮಿಲಿಟರಿ ಶಕ್ತಿಯನ್ನ ಹಾಗೆ ಉಳಿಸ್ಕೊಂಡಿದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಇರಾನ್ ತನ್ನ ಜೀವವನ್ನ ಎಲ್ಲಿ ಅಡಗಿಸಿಟ್ಟಿದೆ? ಸ್ನೇಹಿತರೆ, ಇರಾನ್ನ ಬ್ರಹ್ಮಾಸ್ತ್ರ ಅಥವಾ ಟ್ರಂಪ್ ಕಾರ್ಡ್ ಇರೋದು ಹರ್ಮುಜ್ ಜಲಸಂಧಿಯಲ್ಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಇರಾನ್ನ ಅಸಲಿ ವಾರ್ ಮಷೀನ್ ಅಥವಾ ಯುದ್ಧ ತಂತ್ರ ಇರೋದು ಅದರ ಉತ್ತರ ಭಾಗದಲ್ಲಿರುವ ಕ್ಯಾಸ್ಪಿಯನ್ ಸಮುದ್ರದಲ್ಲಿ. ಅಷ್ಟಕ್ಕೂ ಏನಿದು ಕ್ಯಾಸ್ಪಿಯನ್ ಸಮುದ್ರ? ಇದರಲ್ಲಿ ಅಂತಹ ಮ್ಯಾಜಿಕ್ ಏನಿದೆ? ಕ್ಯಾಸ್ಪಿಯನ್ ಸಮುದ್ರ ಅನ್ನೋದು ಪ್ರಪಂಚದ ಅತಿದೊಡ್ಡ ಒಳನಾಡಿನ ಜಲರಾಶಿ. ಇದನ್ನ ವಿಶ್ವದ ಅತಿದೊಡ್ಡ ಸರೋವರ ಅಂತಾನು ಕರೀತಾರೆ. ಈ ಸಮುದ್ರ 5 ದೇಶಗಳ ಗಡಿಯನ್ನ ಹಂಚಿಕೊಂಡಿದೆ: ಅಜರ್ಬೈಜಾನ್, ರಷ್ಯಾ, ಇರಾನ್, ತುರ್ಕಮೆನಿಸ್ತಾನ್ ಮತ್ತು ಕಜಕಿಸ್ತಾನ್. ಬರೀ ನೀರು ಮಾತ್ರವಲ್ಲ, ಈ ಸಮುದ್ರದ ಕೆಳಗೆ 48 ಬಿಲಿಯನ್ ಬ್ಯಾರಲ್ಸ್ ತೈಲ ಮತ್ತು 292 ಟ್ರಿಲಿಯನ್ ಕ್ಯೂಬಿಕ್ ಫೀಟ್ ನ್ಯಾಚುರಲ್ ಗ್ಯಾಸ್ ಅಡಗಿದೆ. ಇದು ಏಷ್ಯಾ ಮತ್ತು ಯುರೋಪ್ ಅನ್ನ ಬೆಸೆಯುವ ಅತ್ಯಂತ ಆಯಕಟ್ಟಿನ ಜಾಗ. ಆದರೆ ಈಗ ಈ ಸಮುದ್ರ ಚರ್ಚೆಯಲ್ಲಿರೋದು ಈ ನ್ಯಾಚುರಲ್ ಗ್ಯಾಸ್ನಿಂದಾಗಿ ಅಲ್ಲ, ಬದಲಾಗಿ ಇಲ್ಲಿ ನಡೆಯುತ್ತಿರುವ ರಷ್ಯಾ ಮತ್ತು ಇರಾನ್ ನಡುವಿನ ರಹಸ್ಯ ಶಸ್ತ್ರಾಸ್ತ್ರ ವ್ಯಾಪಾರದಿಂದಾಗಿ. ಇಸ್ರೇಲ್ ಮತ್ತು ಅಮೆರಿಕಾಗೆ ಈ ರಹಸ್ಯ ಮಾರ್ಗದ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ. ಅದಕ್ಕೆಂದೇ ಇಸ್ರೇಲ್ ಇರಾನ್ನ ಕ್ಯಾಸ್ಪಿಯನ್ ಸಮುದ್ರದ ತೀರದಲ್ಲಿರುವ ಬಂದರ್ ಅಂಜಾಲಿ ಬಂದರ್ನ ಮೇಲೆ ದಾಳಿ ಮಾಡಿತ್ತು. ಯಾಕೊತ್ತಾ? ರಷ್ಯಾ ಮತ್ತು ಇರಾನ್ ನಡುವಿನ ಶಸ್ತ್ರಾಸ್ತ್ರಗಳ ಸಾಗಾಣಿಕೆಯನ್ನ ತಡೆಯೋದಕ್ಕೆ. ಆದರೆ ಇರಾನ್ ಸುಮ್ಮನೆ ಕೂರುತ್ತಾ? ಇರಾನ್ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಬರೋಬ್ಬರಿ 4 ದೊಡ್ಡ ಬಂದರುಗಳನ್ನು ಹೊಂದಿದೆ: ಬಂದರ್ ಅಂಜಾಲಿ, ಅಮೀರಾಬಾದ್, ನೆಕಾ ಮತ್ತು ಶೌಶಹರ್. ಇತ್ತ ಕಡೆ ರಷ್ಯಾ ಕೂಡ ಅಸ್ಟ್ರಖಾನ್, ಮಗಚ್ಕಾಲಾ ಮತ್ತು ಓಲ್ಯಾ ಅನ್ನುವ 3 ಬಂದರುಗಳನ್ನು ಆಪರೇಟ್ ಮಾಡ್ತಾ ಇದೆ.
ಇವರಿಬ್ಬರ ನಡುವೆ ಸಮುದ್ರದಲ್ಲಿ ಏನೆಲ್ಲ ನಡೀತಾ ಇದೆ ಗೊತ್ತಾ? ಕಲ್ಪನೆಗೂ ಮೀರಿದ ಡಾರ್ಕ್ ವೆಬ್ ಇದು. ಹೌದು ಸ್ನೇಹಿತರೆ, ರಷ್ಯಾ ಮತ್ತು ಇರಾನ್ ನಡುವಿನ ವ್ಯಾಪಾರ ಎಷ್ಟೊಂದು ರಹಸ್ಯವಾಗಿದೆ ಅಂದರೆ ಇದನ್ನ ಡಾರ್ಕ್ ವೆಬ್ ಆಫ್ ದಿ ಸೀ ಟ್ರೇಡ್ ಅಂತಾನೆ ಕರೀತಾರೆ. 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಈ ಸಮುದ್ರ ಮಾರ್ಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗೋಯಿತು. ಬ್ಲೂಮ್ಬರ್ಗ್ನ ರಿಪೋರ್ಟ್ ಪ್ರಕಾರ ಜಾಗತಿಕ ನಿರ್ಬಂಧಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ರಷ್ಯಾ ಮತ್ತು ಇರಾನ್ ಸೇರಿ ಬರೋಬ್ಬರಿ $20 ಬಿಲಿಯನ್ ಹಣವನ್ನ ಈ ಕ್ಯಾಸ್ಪಿಯನ್ ಸಮುದ್ರದ ರೈಲು, ಸಮುದ್ರ ಮತ್ತು ನದಿ ಮಾರ್ಗಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ಸುರಿತಾ ಇವೆ. ಕ್ಯಾಸ್ಪಿಯನ್ ಸಮುದ್ರವನ್ನ ರಷ್ಯಾದ ವಾಲ್ಗಾಡಾನ್ ಕಾಲುವೆಯ ಮೂಲಕ ಕಪ್ಪು ಸಮುದ್ರಕ್ಕೆ ಕನೆಕ್ಟ್ ಮಾಡೋದು ಇವರ ಪ್ಲಾನ್. ಇಲ್ಲಿ ನಡೆಯುವ ಕಳ್ಳಾಟ ಹೇಗಿರುತ್ತೆ ಗೊತ್ತಾ? ಹಡಗುಗಳು ಚಲಿಸುವಾಗ ಸ್ಯಾಟಲೈಟ್ಗಳಿಗೆ ತಮ್ಮ ಲೊಕೇಶನ್ ಸಿಗಲಿ ಅಂತ AIS ಅಂದರೆ ಆಟೋಮೆಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅಂತ ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಆನ್ ಇಟ್ಟಿರ್ತಾರೆ. ಆದರೆ ರಷ್ಯಾ ಮತ್ತು ಇರಾನ್ ಹಡಗುಗಳು ಸಮುದ್ರದ ಮಧ್ಯೆ ಹೋಗ್ತಾ ಇದ್ದಂತೆ ಈ AIS ಅನ್ನ ಆಫ್ ಮಾಡಿ ಬಿಡ್ತಾವೆ. ಬರೀ ಆಫ್ ಮಾಡೋದು ಮಾತ್ರವಲ್ಲ, AIS ಸ್ನೂಫಿಂಗ್ ಅಂದರೆ ಫೇಕ್ ಲೊಕೇಶನ್ ತೋರಿಸೋದು, ಬೇರೆ ದೇಶದ ಬಾವುಟ ಹಾಕೊಂಡು ಓಡಾಡೋದು ಅಷ್ಟೇ ಅಲ್ಲ, ನಡು ಸಮುದ್ರದಲ್ಲೇ ಒಂದು ಹಡಗಿನಿಂದ ಇನ್ನೊಂದು ಹಡಗಿಗೆ ಶಸ್ತ್ರಾಸ್ತ್ರಗಳನ್ನ ಶಿಫ್ಟ್ ಮಾಡೋದು. ಇದನ್ನೆಲ್ಲ ಎಷ್ಟು ಚಾಲಾಕಿತನದಿಂದ ಮಾಡ್ತಾರೆ ಅಂದರೆ ಇವರನ್ನ ಟ್ರ್ಯಾಕ್ ಮಾಡೋದು ಅಸಾಧ್ಯ. ಏನೋ ಈ ಬಿಸ್ನೆಸ್ ನ ನಿರ್ವಹಣೆ ಮಾಡೋದು ಯಾರು ಗೊತ್ತಾ? ಪನಾಮಾ, ಗ್ಯಾಂಬಿಯಾ, ಸಿಂಗಾಪುರ್, ಚೀನಾ ಮತ್ತು ಫಿಜಿ ದೇಶಗಳಲ್ಲಿರುವ ಶೆಲ್ ಕಂಪನಿಗಳು ಅಂದರೆ ನಕಲಿ ಕಂಪನಿಗಳು. ಗುಜರಿಗೆ ಹಾಕಿದ ಹಡಗುಗಳ IMO ನಂಬರ್ಗಳನ್ನ ಕದ್ದು ಈ ಶಸ್ತ್ರಾಸ್ತ್ರ ಸಾಗಿಸುವ ಹಡಗುಗಳಿಗೆ ಅಂಟಿಸಿ ನಕಲಿ ಪೋರ್ಟ್ ಕಾಲ್ ಮಾಡ್ತಾರೆ. ಇವರ ಈ ರಹಸ್ಯ ವ್ಯಾಪಾರ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂದರೆ ವಿಂಡ್ ವರ್ಲ್ಡ್ ಡೇಟಾ ಪ್ರಕಾರ 2022ರ ಮಾರ್ಚ್ ತಿಂಗಳಲ್ಲಿ ತಿಂಗಳಿಗೆ 23 ಹಡಗುಗಳು ಓಡಾಡ್ತಿದ್ದ ಜಾಗದಲ್ಲಿ ಆ ವರ್ಷದ ಕೊನೆಗೆ ತಿಂಗಳಿಗೆ 70ಕ್ಕೂ ಹೆಚ್ಚು ಹಡಗುಗಳು ಓಡಾಡೋದಕ್ಕೆ ಶುರು ಮಾಡಿದವು. 2023ರಲ್ಲಂತೂ ರಷ್ಯಾದ ಹಡಗುಗಳು AIS ಆಫ್ ಮಾಡುವ ಘಟನೆಗಳು ತಿಂಗಳಿಗೆ 100ರಿಂದ ಬರೋಬ್ಬರಿ 600ಕ್ಕೆ ಏರಿಕೆಯಾಯಿತು. ಯೋಚನೆ ಮಾಡಿ, ಪ್ರತಿದಿನ ರಾತ್ರೋರಾತ್ರಿ ನಡು ಸಮುದ್ರದಲ್ಲಿ ಗುಪ್ತವಾಗಿ ಸಾವಿರಾರು ಟನ್ ಶಸ್ತ್ರಾಸ್ತ್ರಗಳು, ತೈಲಗಳು ಶಿಫ್ಟ್ ಆಗ್ತಿದೆ ಅಂದರೆ ಇದು ಎಷ್ಟು ದೊಡ್ಡ ಮಾಫಿಯಾ ಆಗಿರಬಹುದು. ಇಲ್ಲಿವರೆಗೂ ನಿಮಗೆ ಇದು ಬರೀ ಸಮುದ್ರದ ಕಳ್ಳ ಸಾಗಾಣಿಕೆ ಅಂತ ಅನ್ಸಿರಬಹುದು. ಆದರೆ ಅಸಲಿ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಹಡಗುಗಳಲ್ಲಿ ಏನೇನು ಹೋಗ್ತಿದೆ, ಏನೇನು ಬರ್ತಿದೆ ಅಂತ ಕೇಳಿದ್ರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಿ. 1990ರ ದಶಕದಲ್ಲಿ ಸೋವಿಯತ್ ಒಕ್ಕೂಟ ಪತನವಾದಾಗಿನಿಂದ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸ್ತಿರೋದೇ ರಷ್ಯಾ ಕಳೆದ 35 ವರ್ಷಗಳಿಂದ ಟ್ಯಾಂಕರ್ಗಳು, ನೇವಲ್ ಶಿಪ್ಗಳು, S-300 ನಂತಹ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಇರಾನ್ಗೆ ಕೊಟ್ಟಿದೆ. ಆದರೆ 2021ರ ನಂತರ ಕತೆ ರಿವರ್ಸ್ ಆಯಿತು. ಉಕ್ರೇನ್ ಯುದ್ಧದಲ್ಲಿ ರಷ್ಯಾಗೆ ಆಯುಧಗಳ ಕೊರತೆ ಎದುರಾದಾಗ ಇರಾನ್ ರಷ್ಯಾಗೆ ಆಯುಧಗಳನ್ನು ಮಾರೋದಕ್ಕೆ ಶುರು ಮಾಡಿತು. ಬ್ಲೂಮ್ಬರ್ಗ್ ಅಂದಾಜಿನ ಪ್ರಕಾರ 2021ರಿಂದ ಇರಾನ್ ರಷ್ಯಾಗೆ ಬರೋಬ್ಬರಿ $4 ಬಿಲಿಯನ್ ಅಂದರೆ ಸುಮಾರು 33,000 ಕೋಟಿ ರೂಪಾಯಿ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ಮಾರಿದೆ. ಇದರಲ್ಲಿ $2.7 ಬಿಲಿಯನ್ ಬರೀ ಮಿಸೈಲ್ಗಳೇ ಇವೆ. ಫಾತ್ 360 ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, 200ಕ್ಕೂ ಹೆಚ್ಚು ಏರ್ ಡಿಫೆನ್ಸ್ ಮಿಸೈಲ್ಗಳನ್ನು ಇರಾನ್ ರಷ್ಯಾಗೆ ಕೊಟ್ಟಿದೆ. ಅಷ್ಟೇ ಅಲ್ಲ, 2023ರ ಆರಂಭದಲ್ಲಿ $1.75 ಬಿಲಿಯನ್ ಇನ್ನೊಂದು ಒಪ್ಪಂದವಾಗಿ ಇರಾನ್ ತನ್ನ ಪ್ರಸಿದ್ಧ ಶಾಹೇದ್ 136 ಕಾಮಿಕೇಜ್ ಡ್ರೋನ್ಗಳನ್ನು ರಷ್ಯಾಗೆ ಸಪ್ಲೈ ಮಾಡಿದೆ. ರಷ್ಯಾ ಇದನ್ನೇ ತನ್ನ ದೇಶದಲ್ಲಿ ಗೆರಾನ್ 2 ಅಂತ ಉತ್ಪಾದನೆ ಮಾಡ್ತಿದೆ. ಅದಕ್ಕೆ ಪ್ರತಿಯಾಗಿ ರಷ್ಯಾ ಇರಾನ್ಗೆ ಏನ್ ಕೊಡ್ತು ಗೊತ್ತಾ? ಹಳೆ ಕಾಲದ ಜೆಟ್ಗಳನ್ನು ಇಟ್ಕೊಂಡಿದ್ದ ಇರಾನ್ ಸೇನೆಗೆ ರಷ್ಯಾ ತನ್ನ ಅತ್ಯಾಧುನಿಕ Su-35 ಫೈಟರ್ ಜೆಟ್ಗಳು, Mi-28 ಅಟ್ಯಾಕ್ ಹೆಲಿಕಾಪ್ಟರ್ಗಳು ಮತ್ತು 24 ಯಾಕ್ 130 ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ಗಳನ್ನು ಕೊಡಲು 2022 ಮತ್ತು 2023ರಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಅಂದ ಹಾಗೆ ಈ ಯಾಕ್ 130 ಏರ್ಕ್ರಾಫ್ಟ್ಗಳಲ್ಲಿ ಒಂದನ್ನು ಮಾರ್ಚ್ 2026ರಲ್ಲಿ ಇಸ್ರೇಲ್ ಟೆಹರಾನ್ನಲ್ಲಿ ಹೊಡೆದುರುಳಿಸಿತ್ತು. ಫಿಸ್ಟ್ ಇಲ್ಲಿಗೆ ಮುಗಿಯಲ್ಲ. ಇದೇ 2025ರ ಡಿಸೆಂಬರ್ನಲ್ಲಿ ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯುತ್ತಿದ್ದಾಗ ಇರಾನ್ ರಷ್ಯಾದ ಜೊತೆ ಒಂದು ಸೀಕ್ರೆಟ್ ಡೀಲ್ ಮಾಡಿಕೊಳ್ಳುತ್ತೆ. ಬರೋಬ್ಬರಿ $859 ಮಿಲಿಯನ್ ಮೌಲ್ಯದ ಒಪ್ಪಂದ ಅದು. ಇದರ ಅಡಿಯಲ್ಲಿ ರಷ್ಯಾ ಇರಾನ್ಗೆ 500 ವೆಬ್ರಾ ಲಾಂಚರ್ಗಳು ಮತ್ತು 2500 9M336 ಮಿಸೈಲ್ಗಳನ್ನು ಕೊಡ್ತಾ ಇದೆ. ಈಗ ನಿಮ್ಗೆ ಅರ್ಥವಾಗಿರಬಹುದು ಇರಾನ್ನ ಸುಪ್ರೀಂ ಲೀಡರ್ ಸತ್ತರೂ ಇರಾನ್ ಯಾಕೆ ಮಂಡಿ ಯೂರಿಲ್ಲ ಅಂತ. ಅದರ ಹಿಂದೆ ರಷ್ಯಾದ ಮಹಾ ಬೆಂಬಲ ಇದೆ.
ಫ್ಲೀಟ್ ಲೀಕ್ಸ್ ಅನ್ನುವ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಈ ನೆರಳು ಹಡಗುಗಳ ಜಾಡು ಹಿಡಿದಿದೆ. ಉದಾಹರಣೆಗೆ ಇರಾನ್ ಬಾವುಟ ಹೊಂದಿರುವ ಜಲ್ ಪಾರ್ಸ್ 3 ಮತ್ತು ರಷ್ಯಾ ಬಾವುಟ ಹೊಂದಿರುವ ಇರ್ತಿಶ್ ರಿವರ್ ಅನ್ನುವ ಹಡಗುಗಳು. ಜಲ್ ಪಾರ್ಸ್ 3 ಅನ್ನ ಆರ್ಯಾ ಶಿಪ್ಪಿಂಗ್ ಸರ್ವಿಸಸ್ ನಿರ್ವಹಣೆ ಮಾಡಿದರೆ ಇದರ ನಂಟು ರಷ್ಯಾದ ಆಸ್ಟ್ರಾಖಾನ್ನ ಉದ್ಯಮಿ ಜಮಲ್ದಿನ್ ಪಶಾಯೇವ್ ಎಂಬುವವನ ಎನೆಯ LLC ಕಂಪನಿಗೆ ಇದೆ. ಇವೆರಡು ಹಡಗುಗಳು ಬೇಕಾದಾಗ ರಷ್ಯಾ ಬಾವುಟ, ಬೇಕಾದಾಗ ಮಾಲ್ಟಾ ದೇಶದ ಬಾವುಟ ಹಾಕೊಂಡು ಸ್ಯಾಂಕ್ಷನ್ಗಳಿಂದ ಎಸ್ಕೇಪ್ ಆಗ್ತಾ ಇದೆ. ಇದೊಂದು ರೀತಿಯಲ್ಲಿ ಕಡಲ ತೀರದ ಭೂಗತ ಲೋಕವಿದ್ದಂತೆ. ಈಗ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡಿರಬಹುದು, ಅದೇನ್ರಿ ಅಮೆರಿಕ ಪ್ರಪಂಚದ ದೊಡ್ಡಣ್ಣ, ಹದ್ದಿನ ಕಣ್ಣು ಅಂತಾರೆ. ಇದೆಲ್ಲ ಅಮೆರಿಕ ಗೊತ್ತಿಲ್ವಾ? ಗೊತ್ತಿದ್ರೆ ಅಮೆರಿಕ ಯಾಕೆ ಈ ಹಡಗುಗಳನ್ನ ಹೊಡೆದುಳಿಸ್ತಾ ಇಲ್ಲ? ಸ್ನೇಹಿತರೆ, ಇಲ್ಲಿಯೇ ಇರೋದು ಅಸಲಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್. ಅಮೆರಿಕಾಗೆ ಈ ವಿಷಯ ಗೊತ್ತಿದೆ. ಅಷ್ಟೇ ಅಲ್ಲ, ಯುರೋಪ್ ಮತ್ತು ಅಮೆರಿಕ ವರ್ಷಗಳಿಂದ ಇದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟು ಪೂರ್ತಿಯಾಗಿ ಫೇಲ್ ಆಗಿವೆ. ಯಾಕೆ ಅಮೆರಿಕ ಏನು ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಅದಕ್ಕೆ 3 ಪ್ರಮುಖ ಕಾರಣಗಳಿವೆ. ಮೊದಲೇದು ಕಾನೂನಿನ ಕುಣಿಕೆ. ಕ್ಯಾಸ್ಪಿಯನ್ ಸಮುದ್ರ ಅಧಿಕೃತವಾಗಿ ಒಂದು ಸಮುದ್ರ ಅಂತ ಘೋಷಣೆಯಾಗಿಯೇ ಇಲ್ಲ. ಇದು ಕೇವಲ ಒಂದು ದೊಡ್ಡ ಸರೋವರವಿದ್ದಂತೆ. ಹೀಗಾಗಿ ವಿಶ್ವಸಂಸ್ಥೆಯ ಸಮುದ್ರ ಕಾನೂನುಗಳು ಇಲ್ಲಿ ಅನ್ವಯವೇ ಆಗೋದಿಲ್ಲ. ಇನ್ನು ಎರಡನೇದಾಗಿ ರಷ್ಯಾದ ಮಾಸ್ಟರ್ ಸ್ಟ್ರೋಕ್. 2018ರಲ್ಲಿ ಈ 5 ದೇಶಗಳು ಸೇರಿ ಒಂದು ಒಪ್ಪಂದ ಮಾಡಿಕೊಂಡಿದ್ದವು. ಆ ಒಪ್ಪಂದದ ಪ್ರಕಾರ ಕ್ಯಾಸ್ಪಿಯನ್ ಸಮುದ್ರದೊಳಗೆ ಬೇರೆ ಯಾವುದೇ ಹೊರಗಿನ ದೇಶದ ನೌಕಾಪಡೆ ಬರುವಂತಿಲ್ಲ. ಅಮೆರಿಕದ ನೌಕಾಪಡೆ ಅಲ್ಲಿಗೆ ಕಾಲಿಡುವಂತೆಯೇ ಇಲ್ಲ. ಇನ್ನು ಮೂರನೇದು ರಷ್ಯಾದ ಕಾವಲು ಪಡೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ರಷ್ಯಾದ ಅತಿ ಹಳೆಯ ನೌಕಾಪಡೆ ಕ್ಯಾಸ್ಪಿಯನ್ ಫ್ಲೋಟಿಲ್ಲಾ ಕಾವಲಿಗಿದೆ. ಇದರಲ್ಲಿ 20ಕ್ಕೂ ಹೆಚ್ಚು ಯುದ್ಧ ನೌಕೆಗಳಿವೆ. ರಷ್ಯಾದ ಬಾವುಟ ಇರುವ ಹಡಗುಗಳ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದರೆ ರಷ್ಯಾ ಮಿಲಿಟರಿ ನೇರವಾಗಿ ಆಕ್ಷನ್ ತೆಗೆದುಕೊಳ್ಳುತ್ತೆ. ರಷ್ಯಾವನ್ನ ಎದುರು ಹಾಕೊಳ್ಳುವ ಧೈರ್ಯ ಅಲ್ಲಿನ ಉಳಿದ ದೇಶಗಳಿಗಿಲ್ಲ. ಅಮೆರಿಕ ಕೂಡ ಅಲ್ಲಿ ಇಲ್ಲದೇ ಇರೋದ್ರಿಂದ ಈ ಕಳ್ಳ ಸಾಗಾಣಿಕೆ ತಡೆಯೋದು ಅಸಾಧ್ಯವಾಗಿದೆ. ಹಾಗಾದ್ರೆ ಅಮೆರಿಕದ ಬಳಿ ಇರುವ ಆಪ್ಷನ್ಸ್ ಏನು? ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ಒಳನಾಡಿನಿಂದ ಈ ಬಂದರುಗಳಿಗೆ ಸಂಪರ್ಕ ಕಲ್ಪಿಸುವ ರೈಲು ಮತ್ತು ರಸ್ತೆ ಮಾರ್ಗಗಳ ಮೇಲೆ ದಾಳಿ ಮಾಡಬಹುದು, ಅಥವಾ ದೂರದಿಂದಲೇ ಬಂದರುಗಳ ಮೇಲೆ ಮಿಸೈಲ್ ದಾಳಿ ಮಾಡಬಹುದು. ಆದರೆ ಇದು ಸಿಕ್ಕಾಪಟ್ಟೆ ರಿಸ್ಕ್. ಯಾಕಂದ್ರೆ ಆಕಸ್ಮಿಕವಾಗಿ ರಷ್ಯಾದ ಹಡಗಿಗೆ ಬಾಂಬ್ ಬಿದ್ದರೆ ಅದು ನೇರವಾಗಿ ಅಮೆರಿಕ ರಷ್ಯಾ ನಡುವಿನ ಮಹಾಯುದ್ಧಕ್ಕೆ ಕಾರಣವಾಗುತ್ತೆ. ಇನ್ನೊಂದು ಆಪ್ಷನ್ ಅಂದ್ರೆ ಅಜರ್ಬೈಜಾನ್ ದೇಶಕ್ಕೆ ಅಮೆರಿಕ ಶಸ್ತ್ರಾಸ್ತ್ರ ಕೊಟ್ಟು ಯುದ್ಧಕ್ಕೆ ಇಳಿಸೋದು. ಆದರೆ ಅದು ಕೂಡ ಸುಲಭವಿಲ್ಲ. ರಸ್ತೆ ಮತ್ತು ರೈಲು ಮಾರ್ಗಗಳನ್ನೇ ಟಾರ್ಗೆಟ್ ಮಾಡೋದು ಅಮೆರಿಕದ ಮುಂದಿರುವ ಬೆಸ್ಟ್ ಆಪ್ಷನ್. ಆದರೆ ಇರಾನ್ ಒಳಗೆ ನುಗ್ಗಿ ದಾಳಿ ಮಾಡಬೇಕು ಅಂದ್ರೆ ಆಕಾಶದ ಮೇಲೆ ಅಮೆರಿಕಾಗೆ ಸಂಪೂರ್ಣ ಹಿಡಿತ ಇರಬೇಕು. ಆದರೆ ಸದ್ಯದ ಮಟ್ಟಿಗೆ ಅದು ಅಮೆರಿಕದ ಬಳಿ ಇಲ್ಲ. ಇತ್ತೀಚೆಗಷ್ಟೇ ನೈಋತ್ಯ ಇರಾನ್ನಲ್ಲಿ ಅಮೆರಿಕದ F-15 ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಲಾಗಿದೆ. ಅಂದ್ರೆ ಅಮೆರಿಕಕ್ಕೂ ಈ ಕ್ಯಾಸ್ಪಿಯನ್ ರಹಸ್ಯವನ್ನ ಭೇದಿಸೋದು ನುಂಗಲಾರದ ತುತ್ತಾಗಿದೆ. ಇಡೀ ಪ್ರಪಂಚದ ಕಣ್ಣು ಇರಾನ್ನ ದಕ್ಷಿಣದಲ್ಲಿರುವ ಹರ್ಮುಜ್ ಜಲಸಂಧಿಯ ಮೇಲಿದೆ. ಎಲ್ಲರೂ ಅಲ್ಲೇ ಯುದ್ಧ ಆಗುತ್ತೆ ಅಂತ ಕಾಯ್ತಿದ್ದಾರೆ. ಆದರೆ ಆ ಜಲಸಂಧಿ ಕೇವಲ ಒಂದು ಕಣ್ಮರೆ ಮಾಡುವ ತಂತ್ರವಷ್ಟೇ. ಜಗತ್ತಿನ ಕಣ್ತಪ್ಪಿಸಿ ಅಸಲಿ ಯುದ್ಧದ ಸಿದ್ಧತೆ ನಡೀತಾ ಇರೋದು ಈ ಕ್ಯಾಸ್ಪಿಯನ್ ಸಮುದ್ರದಲ್ಲಿ. ಈ ಸಮುದ್ರ ಮಾರ್ಗ ಇರಾನ್ಗೆ ಯುದ್ಧದಲ್ಲಿ ಹೋರಾಡಲು ಬೇಕಾದ ಸಮಯವನ್ನ ಕೊಡ್ತಿದೆ, ಶಸ್ತ್ರಾಸ್ತ್ರಗಳನ್ನ ಕೂಡ ಕೊಡ್ತಿದೆ. ಇರಾನ್ ಹತ್ರ ಕಾಮಿಕೇಜ್ ಡ್ರೋನ್ಗಳನ್ನು ಅಗ್ಗವಾಗಿ ತಯಾರಿಸುವ ತಂತ್ರಜ್ಞಾನವಿದೆ. ರಷ್ಯಾ ಹತ್ರ ಅದನ್ನು ದೊಡ್ಡ ಮಟ್ಟದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವ ಶಕ್ತಿ ಇದೆ. ಇವರಿಬ್ಬರ ಈ ಜೋಡಿ ಈಗ ಅಮೆರಿಕ, ಇಸ್ರೇಲ್ ಮತ್ತು ಯುರೋಪ್ಗೆ ಅತಿದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದೇ ವರ್ಷದ ಮಾರ್ಚ್ನಲ್ಲಿ ದುಬೈನಲ್ಲಿ ಹೊಡೆದುರುಳಿಸಲಾದ ರಷ್ಯಾದ ಗೆರಾನ್ 2 ಡ್ರೋನ್ ಬಗ್ಗೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಒಂದು ಭಯಾನಕ ಸತ್ಯವನ್ನ ಹೇಳಿದ್ರು. ಇರಾನ್ ಡ್ರೋನ್ಗಳು ರಷ್ಯಾಗೆ ಹೋಗಿ ಅಲ್ಲಿಂದ ಮತ್ತೆ ಇರಾನ್ಗೆ ವಾಪಸ್ ಬರ್ತಿವೆ ಅಂತ. ಇದರ ಅರ್ಥ ಏನ್ ಗೊತ್ತಾ? ಈ ಯುದ್ಧ ಅಷ್ಟು ಸುಲಭವಾಗಿ ಮುಗಿಯುವ ಲಕ್ಷಣಗಳೇ ಇಲ್ಲ. ಇರಾನ್ ಮತ್ತು ರಷ್ಯಾದ ಈ ನೆರಳು ಆರ್ಥಿಕತೆ ಜಾಗತಿಕ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಮಣಿಸಿದೆ. ಮುಂದಿನ ದಿನಗಳಲ್ಲಿ ಕ್ಯಾಸ್ಪಿಯನ್ ಸಮುದ್ರವೇ 3ನೇ ಮಹಾಯುದ್ಧದ ಕೇಂದ್ರ ಬಿಂದುವಾದರೂ ಆಶ್ಚರ್ಯವಿಲ್ಲ. ಸ್ನೇಹಿತರೆ, ಇರಾನ್ನ ಈ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.